ಪ್ರತಿಭಟನೆ ಉದ್ದೇಶ ಏನ್ರಿ? ಯಾವ ಕಾರಣಕ್ಕೆ ಪ್ರತಿಭಟನೆ ಉದ್ದೇಶ? ಕೇಂದ್ರ ಸರ್ಕಾರ ಅಂಗನವಾಡಿ ನೌಕರನಾಗಲಿ ದುಡಿಯುವ ವರ್ಗದವ್ರನ್ನೆಲ್ಲ ಅಗದಿ ಒಂದು ಕೀಳದೃಷ್ಟಿಯಿಂದ ನೋಡಾಕತ್ತೈತಿ. 4 ಸಂಹಿತೆಗಳನ್ನು ಜಾರಿಯೊಳಗೆ ತಂದ ಅವ್ರ ಭವಿಷ್ಯಕ್ಕನ್ನು ಮಾರಕವಾಗುವಂಥ 4 ಸಂಹಿತೆಗಳನ್ನು ಜಾರಿಗಳು ತಂದೈತಿ. ಅವನ್ನೆಲ್ಲ ಬಂದ್ ಮಾಡಬೇಕು. ಮುಂದೆ 2018ರಿಂದ ಅಂಗನವಾಡಿ ನೌಕರರಿಗಾಗಲಿ ಬಿಸಿ ಊಟ ನೌಕರರಾಗಲಿ ಅವಾಗ ಏನಾದ್ರು 2700 ರೂಪಾಯಿ ಕಾರ್ಯಕರ್ತೆಗೆ 1300 ರೂಪಾಯಿ 350 ರೂಪಾಯಿ ಸಹಾಯಕಿಗೆ ಏನು ಕೊಟ್ಟೈತಿ, ಅದ್ರ ಮೇಲೆ ಅವ್ರನ್ನ ಪೈಸಾ ಕೂಡ ಹೆಚ್ಚು ಮಾಡಿಲ್ಲ. ಅಂದಿನಿಂದ ಇಂದಿನ ತನಕ ಕೇವಲ ಹೋರಾಟ ಮಾತ್ರದಿಂದ ರಾಜ್ಯ ಸರ್ಕಾರದೊಳಗೆ ಸೆಣಸಾಡಿ ಇವತ್ತು 175 ರೂಪಾಯಿ ಪಗಾರದಿಂದ ಇವತ್ತು 12,000 ರೂಪಾಯಿ ಪಗಾರ ತಗೊಳ್ಳುವಷ್ಟು ಮಟ್ಟಕ್ಕೆ ನಮ್ಮ ಅಂಗನವಾಡಿ ಕಾರ್ಯಕರ್ತರ ಹೋರಾಟದ ಮೂಲಕ ಪಡ್ಕೊಂಡದಾಗೈತ್ರಿ. ಕೇಂದ್ರ ಸರ್ಕಾರ ಮಕ್ಕಳಿಗೆ ಹಂಚುವಂಥ ಇದನ್ನು ಸಹಿತ ಸರಿಯಾದ ಇದನ್ನು ಕೊಡ್ತಾ ಇಲ್ಲ, ನಮಗೆ ಸರಿಯಾದ ಆಹಾರ ಕೊಡ್ತಾ ಇಲ್ಲ, ಆಹಾರದ ಗುಣಮಟ್ಟ ಸರಿಯಾಗಿಲ್ಲ. ಆಮೇಲೆ ಅದರ ಘಟಕ ವೆಚ್ಚವನ್ನು ಹೆಚ್ಚಿಸಬೇಕು ಅವರು. ಈಗ ಒಂದು ಮಗುವಿಗೆ 63.9 ಗ್ರಾಮ್ ಅಕ್ಕಿ ಕೊಡೋದು ಹೇಳ್ತಾರೆ ರೀ. 3 ರಿಂದ 6 ವರ್ಷ ಮಗು ಅಂದ್ರೆ ಅದು ದೊಡ್ಡವ್ರು ಮಾಡುವಷ್ಟು ಊಟ ಮಾಡ್ತೈತ್ರಿ, ಅದಕ್ಕೂ ಹೆಚ್ಚ ಕಡಿಮೆ. ಅದಕ್ಕೆ 63 ಗ್ರಾಮ್ ಅಕ್ಕಿ ಹೆಂಗೆ ಪೂರಟ ಆಗಬೇಕು? ಅದು ಮನೆ ಆಹಾರಕ್ಕೆ ಪೂರಕವಾಗಿ ಕೊಡಬೇಕಂತ ಹೇಳ್ತಾರೆ. ಆದರೆ ಇಲ್ಲಿ ಸಾಲಿಗೆ ಬಂದಾಗ ಅದಕ್ಕೆ ಊಟದ ನಾವು ಹೊಟ್ಟೆ ತುಂಬ ಹಾಕಿ ಕಳಿಸುವಂಥದ್ದು ಒಂದು ನಮ್ಮ ಮಧ್ಯಕ್ಕೆ ಬೇಕಲ್ರಿ, ಅದೊಂದು ಆಗಬೇಕು. ಆಮೇಲೆ ಅಂಗನವಾಡಿ ನೌಕರನಾಗಲಿ ಗ್ರಾಮ ಪಂಚಾಯತ್ ನೌಕರನಾಗಲಿ ಬಿಸಿ ಊಟ ನೌಕರಲ್ಲಿ ಖಾಯಂ ಮಾಡ್ಬೇಕ್ರಿ. ಇದು ಯೋಜನೆ ಶುರುವಾಗಿ 50 ವರ್ಷ ಆಯ್ತು. 50 ವರ್ಷದಿಂದ ಇಲ್ಲಿ ತನಕ ಏನೂ ಖಾಯಮಾತಿ ಇಲ್ಲ, ಒಂದು ಯಾವ ಸೌಲಭ್ಯ ಇಲ್ಲ, ಸೇವಾ ಭದ್ರತೆ ಇಲ್ಲ, ಯಾವುದನ್ನು ನಮಗೆ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ. ಆ ಕೇಂದ್ರ ಸರ್ಕಾರದ ವಿರುದ್ಧ ನಮ್ಮದು ಇವತ್ತು ಹೋರಾಟ ಐತಿ. ಮೇಡಮ್, ಒಟ್ಟಾರೆ ಎಷ್ಟು ಬೇಡಿಕೆ ಅದಾವ ನಿಮಗೆ? ಒಟ್ಟ ನಮ್ಮ ಸುಮಾರು 19 ಬೇಡಿಕೆಗಳದಾವ್ರಿ. 19ರಾಗ ಒಂದು ಈಡೇರಿಸಿಲ್ಲ, ಈಗ ಆಗಿಲ್ಲ. ಈಗ ಆಗಲದನ್ನ ಬೇಡಿಕೆಗಳನ್ನ ನಾವು ಇವತ್ತು ಹೇಳಾಕತ್ತೀವ್ರಿ. ನಾವು ಆಗಲ್ದ ಬೇಡಿಕೆಗಳದಾವೆಲ್ಲ ಬೇಡಿಕೆಗಳನ್ನು ಇವತ್ತು ಹೇಳಾಕತ್ತೀವಿ. ಆ ಬೇಡಿಕೆಗಳು ಈಡೇರಬೇಕು. ಕೇಂದ್ರ ಸರ್ಕಾರ ಇಂಪಾರ್ಟೆಂಟ್ ಅಂತ ಅಗದಿ ಮಹತ್ವದ 4 ಸಂಹಿತೆಗಳನ್ನು ಏನು ಜಾರಿ ಮಾಡಿದಾರಲ್ಲ ಅವತರನ್ನ ಮಾತ್ರ ಅವ್ರು ರದ್ದುಪಡಿಸಬೇಕು. ಅವು ಮಾರಕದಾವು, ರದ್ದುಪಡಿಸಬೇಕು. ಆಮೇಲೆ ಎಲ್ಲಾನು ಖಾಸಗೀಕರಣ ಮಾಡಾಕತ್ತೈತಿ ಸರ್ಕಾರ, ಕೇಂದ್ರ ಸರ್ಕಾರ. ಖಾಸಗೀಕರಣ ಮಾಡೋದ್ರಿಂದ ಈಗ ನಮಗೆ ಪ್ರತಿಯೊಂದ್ರ ಇದು ಬೆಲೆ ಹೆಚ್ಚಾಗತ್ತೈತಿ. ನಮಗೆ ಖಾಸಗೀಕರಣ ಮಾಡೋದ್ರೆ ಹೊಂದಾಣಿಕೆ ಅಂತಲ್ಲ, ಸರ್ಕಾರದ ಅಂಡರ್ದಾಗ ನಾವು ಕೆಲಸ ಮಾಡಾಕತ್ತೀವಿ ಅಂತಂದ್ರೆ ನಮಗೆ ಹಕ್ಕೈತಿ ಕೇಳಾಕ. ಇದನ್ನ ಯಾಕೆ ಮಾಡ್ಯಾರಿ ಅಂತ ಕೇಳುವಂಥದ್ದು ನಮಗೆ ಹಕ್ಕೈತಿ. ಆದ್ರೆ ಖಾಸಗಿ ಅವ್ರಿಗೆ ಏನಾರು ಒಪ್ಸಿದ್ರಂತಂದ್ರೆ ಖಾಸಗಿಯವ್ರ ಜೊತೆ ಕೇಳಕ್ಕಾಗೋದಿಲ್ಲ. ಬೇಕಾದ್ರೆ ನೌಕರಿ ಮಾಡ್ರಿ, ಬೇಡದ ಮನೆಗೆ ಹೋಗ್ರಿ ಅಂತ ಹೇಳ್ತಾರೆ ರೀ ಅವರು. ಆ ಉದ್ದೇಶಕ್ಕಾಗಿ ಖಾಸಗೀಕರಣ ಎಲ್ಲ ಖಾಸಗೀಕರಣ ಮಾಡಿದ್ವಿ. ಇವತ್ತು ಬ್ಯಾಂಕ್ ಖಾಸಗೀಕರಣ ಮಾಡಿದ್ರು. ಬ್ಯಾಂಕಿನಾಗ ಎಷ್ಟು ಬ್ಯಾಂಕ್ಗಳಿದ್ದು ಅದೆಲ್ಲ ಕೂಡ ಒಂದೇ ಬ್ಯಾಂಕ್ ಮಾಡಿದ್ರೆ ಅಷ್ಟು ಬ್ಯಾಂಕಿನ ಮಂದಿಯೆಲ್ಲ ನಿರುದ್ಯೋಗಿಗಳಾದ್ರು. ಒಂದೇ ಬ್ಯಾಂಕಿನಾಗ ಅಷ್ಟೇ ಕೆಲಸ ಮಾಡತ್ತರು, ಆ ಜನ ಎಲ್ಲ ನಿರುದ್ಯೋಗಿಗಳಾದ್ರು. ಈಗ ನಿರುದ್ಯೋಗ ಸಂಖ್ಯೆ ಹೆಚ್ಚಾಗೈತಿ, ಅಂಗನವಾಡಿಗಳ ಭದ್ರತೆ ಕಡಿಮೆ ಆಗೈತಿ. ಆಮೇಲೆ ಇವೆಲ್ಲ ಕೆಲವೊಂದು ಬೇಡಿಕೆಗಳಿದಾವೆ. ಇದ್ರ ವಿರುದ್ಧ ನಾವು ಇವತ್ತು ಕೇಂದ್ರ ಸರ್ಕಾರದ ಜೋಡಿ ನಾವು ಸೆಣಸಾಡಕತ್ತೀವಿ. ಕೇಂದ್ರ ಸರ್ಕಾರದ ಪ್ರತಿಕೃತಿಯನ್ನು ನಾವು ದಹನ ಮಾಡಕತ್ತೀವಿ. ಮನವಿ ಏನಂತ ಮನವಿ ಯಾರಿಗೆ ಕೊಟ್ರಿ? ಮನವಿ ನಾವು ಇವಾಗ ತಹಶೀಲ್ದಾರ್ ಮುಖಾಂತರ ರಾಜ್ಯ ಸರ್ಕಾರಕ್ಕೂ ಕೊಡತ್ತೀವಿ, ಕೇಂದ್ರ ಸರ್ಕಾರಕ್ಕೂ ಕೊಡತ್ತೀವಿ. ತಮ್ಮ ಹೆಸರು? ನನ್ನ ಹೆಸರು ಚೆನ್ನಮ್ಮ ಗಡ್ಕರಿ, ಅಂಗನವಾಡಿ ನೌಕರರ ತಾಲೂಕಾ ಸಂಘದ ಅಧ್ಯಕ್ಷ. ಅಣ್ಣ, ಪ್ರತಿಭಟನೆ ಉದ್ದೇಶ ಇವತ್ತು ಯಾಕೆ ಪ್ರತಿಭಟನೆ ಮಾಡತ್ತೀರಿ? ಯಾನ್ ಕಾರಣ? ನಾವು ಇವತ್ತಿನ ದಿವಸ ನಾವು ಸೇರೋ ಉದ್ದೇಶಪ್ಪ ಏನಪ್ಪಾ ಅಂತಂದ್ರೆ, ಅಕ್ಷರ ದಾಸೋಹ ಹಾಗೂ ಬಿಸಿ ಊಟ ಹಾಗೂ ಗ್ರಾಮ ಪಂಚಾಯತ್ ನೌಕರರು ಇವತ್ತಿನ ದಿವಸ ನಾವು ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಕಚೇರಿಯಿಂದ ನಮ್ಮ ಈ ಸರ್ಕಲ್ವರೆಗೆ ಧರಣಿಯನ್ನ ರ್ಯಾಲಿ ಮುಖಾಂತರ ಬಂದು ಇಲ್ಲಿ ಮಾನವ ಸರಪಳಿ ಮುಖಾಂತರ ಧರಣಿಯನ್ನ ಮಾಡಿದೀವಿ. ನಮ್ಮ ಮುಖ್ಯ ಉದ್ದೇಶಗಳು ಏನಪ್ಪಾ ಅಂದ್ರೆ, ಡಿಸೆಂಬರ್ 22ರಂದು ತಮ್ಮ ಸರ್ಕಾರದ ಅಧ್ಯಕ್ಷತೆಯಲ್ಲಿ ನಡೆದಿರತಕ್ಕಂಥ ತೀರ್ಮಾನದಂತ ಬೆಲೆ ಏರಿಕೆ ಅನುಗುಣವಾಗಿ ನಮ್ಮ ವೇತನವನ್ನು ಹೆಚ್ಚಳ ಮಾಡಬೇಕಂತ ನಾವು ಇವತ್ತಿನ ದಿವಸ ಇಲ್ಲಿ ಧರಣಿಯನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ಪಂಚಾಯತಿ ನೌಕರರು ನಿವೃತ್ತಿ ಹೊಂದಿದಾಗ ಹಾಗೂ ತೂರಿಕೊಂಡಾಗ ಕನಿಷ್ಠ 10 ಲಕ್ಷಗಳಿಗೆ ಇಡಗಂಟನ್ನ ಇಡಬೇಕಂತ ನಾವು ಸರ್ಕಾರದಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ನಮ್ಮ ಡಿಒಗಳನ್ನ 2014ರಿಂದ ಕ್ಲರ್ಕ್ ಕಮ್ ಡಾಟಾ ಎಂಟ್ರಿ ಆಪರೇಟರ್ ಅಂತ ಅವ್ರನ್ನ ಘೋಷಣೆ ಮಾಡಬೇಕಂತ ಇವತ್ತಿನ ದಿವಸ ಅನುಮೋದನೆ ಮಾಡಬೇಕಂತ ಇವತ್ತಿನ ದಿವಸ ಒತ್ತಾಯ ಮಾಡ್ತಾ ಇದ್ದೀವಿ. ಜೊತೆಗೆ 1,20,000 ಆದಾಯ ಇರ್ತಕ್ಕಂಥ ನಮ್ಮ BPL ಪಡಿತರ ಚೀಟಿಗಳನ್ನ ರದ್ದು ಮಾಡ್ತಾ ಇದ್ದಾರೆ. ಅದರಿಂದ ನಮ್ಮ ಜೀವನ ನಡೆಸುವುದು ತುಂಬಾ ಕಷ್ಟಕರವಾಗುತ್ತದೆ. ಕಾರಣ ಅದನ್ನ ಕೂಡ ತಾವು ಕೈ ಬಿಡಬೇಕಂತ ವಿನಂತಿಸ್ಕೊಳ್ತಾ ಇದ್ದೀವಿ. ಹಾಗೂ ನಾವು ಸರ್ಕಾರಿ ನಮ್ಮ ಗ್ರಾಮ ಪಂಚಾಯತಿ ನೌಕರನ ಸ್ಥಳೀಯ ಸಂಸ್ಥೆಗಳಂತ ನಮ್ಮನ್ನ ಮಲ್ತಾಯಿ ಧೋರಣೆಯನ್ನು ತೋರದೆ ಒಮ್ಮೆಲೆ ಸರ್ಕಾರಿ ನೌಕರರು ಅಂತ ಘೋಷಣೆ ಮಾಡಬೇಕಂತ ಇವತ್ತಿನ ದಿವಸ ನಾವು ಇಲ್ಲಿ ಧರಣಿಯನ್ನು ಮಾಡ್ತಾ ಇದ್ದೀವಿ. ಈ ಪ್ರತಿಭಟನೆಯಲ್ಲಿ ಮತ್ತೆ ಯಾರು ಭಾಗಿಯಾಗಿದ್ದಾರೆ? ಈ ಪ್ರತಿಭಟನೆಯಲ್ಲಿ ಈಗಾಗಲೇ ನಮ್ಮ ಜೊತೆಗೆ ಅಕ್ಷರ ದಾಸೋಹದವರು ಹಾಗೂ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಬಿಸಿ ಊಟ ಸಹಾಯಕರು ಎಲ್ಲರೂ ಕೂಡ ಭಾಗವಹಿಸಿದ್ದಾರೆ.
ನನ್ನ ಹೆಸರು ಅನಿಲ್ ಬಾಬು ಬೆಳಗಲಿ, ಗ್ರಾಮ ಪಂಚಾಯತ್ ಸೈಗಟ್ಟಿ, ಕರವಸಲಿಗಾರ.